ಸುಮಾರು 5ರಿಂದ 8 ಕೋಟಿ ರೂಪಾಯಿಗಳು ಖರ್ಚಿದೆ ಇದಕ್ಕೆ. ನಾವು ಬೆಂಗಳೂರು ಕಂಬಳ ಮಾಡುವಾಗ ನಮಗೆ 12 ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ. ಇಲ್ಲಿ ಸುಮಾರು 5ರಿಂದ 8 ಕೋಟಿ ರೂಪಾಯಿಗಳಷ್ಟು ಎಸ್ಟಿಮೇಟ್ಗಳನ್ನು ಮಾಡಿ ಸ್ಪೆಷಲ್ ಬಜೆಟ್ ಸರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಂಬಳವನ್ನು ತೋರಿಸಬೇಕು, ಮಕ್ಕಳಿಗೆ ತೋರಿಸಬೇಕು ಅಂದರೆ ಇದೊಂದು ವಿಶೇಷ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಕ್ರೀಡೆ. ಅದನ್ನು ಹೇಗೆ ನಾವು 1 ಪೈಸೆನೂ ತಿನ್ನೋಲ್ಲ, ನಮಗೆ ತಿನ್ನುವ ಅಭ್ಯಾಸನೇ ಇಲ್ಲ. ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಕೊಡ್ತಾರೆ, ಇಲ್ಲ ಸ್ಪಾನ್ಸರ್ಸ್ ಸಿಗ್ತಾರೆ. ಈಗ ಕಂಬಳ ಮಾಡ್ಲಿಕ್ಕೆ ನೋಡಿ, ನಮಗೆ ಆಭರಣ ಜೋಡಣೆಸ್ನವರಿಗೆ ಹೇಳಿದ್ರೆ ಈಗ 1 ಕೋಟಿ ರೆಡಿ ಕೊಡ್ತಾರೆ. ಎಲ್ಲ ಸರ್ಕಾರ ಕೊಡ್ಬೇಕಂತಿಲ್ಲ, ನಾವು ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದ್ರೆ ಎಲ್ಲ ಸ್ಪಾನ್ಸರ್ಸ್ ಸಿಗ್ತಾರೆ ಮತ್ತೆ ಇದು ವ್ಯವಸ್ಥಿತವಾಗಿ ನಡೀತದೆ. ನಾವು ಬೆಳಿಗ್ಗೆ ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ ಆರಂಭ ಮಾಡ್ತೀವಿ. ಕಂಟಿನ್ಯೂಸ್ ನೆಕ್ಸ್ಟ್ ಡೇ ಸಾಯಂಕಾಲ ಫೈನಲ್ ಆಗುವವರೆಗೆ ಅದು ನಡೀತಾ ಇರ್ತದೆ. ಸ್ಪರ್ಧೆ ಇರ್ತದೆ, ನೋಡುವುದೇ ಒಂದು ಚಂದ. ಮತ್ತೆ ಪ್ರಾಣಿಗಳು ಮತ್ತೆ ಮನುಷ್ಯರಿಗಿರುವ ಅಲ್ಲ, ಅದಕ್ಕೆ ತೋರಿಸ್ಬೇಕು ಅಂತ ನೋಡಿ. ಬ್ಯಾಂಗ್ಳೂರಲ್ಲಿ ಮಾಡುವಾಗ ಯಾರಿಗೂ ಗೊತ್ತಿರಲಿಲ್ಲ, ಎಷ್ಟೋ ಜನ ಫೋಟೋ ತಗೊಳ್ಳಿಕ್ಕೆ ಕುಟುಂಬದವರು ಬರ್ತಾರೆ ಕೋಣಗಳ ಜೊತೆ. ಅದನ್ನು ನೋಡಿಕೊಂಡು ನಾವು 10 ಲಕ್ಷ ಜನ ಎಕ್ಸ್ಪೆಕ್ಟ್ ಮಾಡ್ತೀವಿ. 150ರಿಂದ 200 ಜೊತೆ ಕೋಣಗಳು ಪಾರ್ಟಿಸಿಪೇಟ್ ಮಾಡ್ತವೆ ನಾರ್ಮಲಿ. ಇಲ್ಲಿ ಒಂದು 150-150 ಸೀಟಿಂಗ್ ಕೆಪಾಸಿಟಿ ಒಂದು 8,000ವರೆಗೆ ಮಾಡ್ತೀವಿ. ಅಂದರೆ ರೆಗ್ಯುಲರ್ ಚೇರ್ ಒಂದು 5,000 ಇಡ್ತೀವಿ, ಮತ್ತು ಗ್ಯಾಲರಿ ಮಾಡ್ತೀವಿ, ಮತ್ತು VIP ಗ್ಯಾಲರಿಗಳನ್ನು ಮಾಡ್ತೀವಿ. ಅಲ್ಲ, ಅದು ಫ್ಲೋಟಿಂಗ್ ಕ್ರೌಡ್ ಇರ್ತದೆ. ಅಂದರೆ ಒಮ್ಮೆಲೇ ಅಷ್ಟು ಜನ ಬರೋದಿಲ್ಲ. ಅಂದರೆ 2 ದಿವಸ ನಡೀತದಲ್ಲ, 48 ಗಂಟೆ ನಡೀತದೆ. ಹತ್ರದವರು ರಾತ್ರಿ ಬರ್ತಾರೆ, ಹೋಗ್ತಾರೆ, 1 ಗಂಟೆ ನೋಡ್ತಾರೆ, ವಾಪಸ್ ಹೋಗ್ತಾರೆ. ಯಾರು ಬಂದು 2.5 ಗಂಟೆ 3 ಗಂಟೆ ನೋಡಲ್ಲ. ಒಂದು ಕ್ರೌಡ್ ಬರ್ತದೆ, ಔಟ್ ಗೋಯಿಂಗ್ ಇನ್ ಗೋಯಿಂಗ್ ಇನ್ಪುಟ್. ಅದು ನಾರ್ಮಲಿ ನಾವು ರೆಗ್ಯುಲರ್ ಕೊಡುವಂಥದ್ದು ಗೋಲ್ಡ್ ಪ್ರೈಸ್ ಅವರಿಗೆ ಸಿಗ್ತದೆ, ಅದನ್ನೇ ಕೊಡುವಂಥದ್ದು. ಬೇರೆ ಅದರ ಸಿಸ್ಟಮನ್ನು ಚೇಂಜ್ ಮಾಡೋಲ್ಲ. ಫ್ರೀ, ಯಾರಿಗೂ ದುಡ್ಡಿಲ್ಲ. ಎಲ್ಲ ಬರುವವರಿಗೆ ಫ್ರೀ, ಯಾರಿಗೂ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕಿಲ್ಲ. ಆದ್ರೆ ಟಿಕೆಟ್ ಇಲ್ಲ, ಪಾಸ್ ಮಾತ್ರ. ಅದಕ್ಕೆ ಗ್ಯಾಲರಿಗೆ ಬರುವವರಿಗೆ ಪಾಸ್ ಇರ್ತದೆ, ಜನರಲ್ ಪಬ್ಲಿಕ್ ಎಲ್ಲ ಫ್ರೀ ಇರ್ತದೆ. ಓನ್ಲಿ ಪ್ರೋಟೋಕಾಲ್ ಸಂಬಂಧಪಟ್ಟವರು ಅಷ್ಟೇ ಎಂಟ್ರಿ ಅಂತ ಮಾಡಿ, ಉಳಿದವ್ರಿಗೆಲ್ಲ ಮುಕ್ತವಾಗಿ ಬಿಡಿ. ನೋ ಪಾಸ್ ಅಂತ ಒನ್ಸ್ ಯು ಆರ್ ಸ್ಟಾರ್ಟ್ ಪಾಸ್ ಸಮಸ್ಯೆ ಅಲ್ಲಿಂದಲೇ ಶುರು ಆಗುತ್ತೆ. ಯಾಕಂದ್ರೆ ಇವರು ಎಲ್ಲರೂ ಇನ್ಫ್ಲೂಯೆನ್ಸ್ ಮ್ಯಾನ್ಗಳು. ಅಶೋಕ್ ಅವ್ರ ಕಡೆಯಿಂದ 1,000 ಜನ ಈಗ ನಿಮ್ಮ ಕಡೆ 5 ಜನ ಬರ್ತಾರೆ, ನಿಮ್ಮ ಕುಟುಂಬದವರು. ಎಲ್ಲಾದ್ರೂ ನೋಡ್ಬೇಕನ್ನ, ನೀನು ಟಿವಿಯಲ್ಲಿ ಇದ್ದೀರಿ, ನನಗೊಂದು ಪಾಸ್ ಇಲ್ವಾ ಅಂತ ಕೇಳಿದ್ರೆ ಅವು ಅಂದರೆ ನೋಡಿ, ಸಮಾಜ ಹಾಗೆ ನಡೀತಾ ಇದೆ. ಈಗ ಜಡ್ಜಸ್ ಎಲ್ಲ ಬರ್ತಾರೆ, ದೊಡ್ಡ ಇವರು ಬರ್ತಾರೆ, VIP ಬರ್ತಾರೆ. ಅವರಿಗೆ ಪ್ರೋಟೋಕಾಲ್ ಮಾತ್ರ ಕೊಡೋದು, ಪ್ರೋಟೋಕಾಲ್ನವರಿಗೆ ಮಾತ್ರ ಪಾಸ್ ಇಶ್ಯೂ ಮಾಡುವಂಥದ್ದು. ಬಾಕಿ ಜನರಲ್ ಪಬ್ಲಿಕ್ ಎಲ್ಲ ಫ್ರೀ ಪಾಸ್, ನೋ ಪಾಸ್. ಎಂಟ್ರಿಗೆ ಯಾವುದೇ ಪಾಸ್ಗಳಿಲ್ಲ, ಜನ ಬರ್ಬೋದು. ಕುಟುಂಬ ನಮ್ಮದು ಕನ್ಸರ್ನ್ ಏನಂತ ಹೇಳಿದ್ರೆ ಯಾರಿಗೂ ತೊಂದರೆ ಆಗಬಾರ್ದು. ರಶ್ ಆಗಿ, ನಿಮ್ಗೆ ಗೊತ್ತಲ್ಲ, ಕ್ರಿಕೆಟ್ ಮ್ಯಾಚ್ ಎಲ್ಲ ಆಯಿತು, ಆ ಥರ ಯಾವುದೇ ತೊಂದರೆಗಳಾಗಬಾರ್ದು. ಅದಕ್ಕೆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ದೇವರ ಸರಿಯಾದ ಗೈಡೆನ್ಸ್ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ದೇವರ ಹತ್ರ. ಮತ್ತು ಎಲ್ಲ ಜಾತಿ ಧರ್ಮದವರು ಕೂಡ ಈ ಕಂಬಳದಲ್ಲಿ ಭಾಗವಹಿಸ್ತಾರೆ, ಎಲ್ಲರೂ ಇದರಲ್ಲಿ. ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ನಮ್ಮ ಜವಾಬ್ದಾರಿ ನಮ್ಮ ಹತ್ರ ಇದೆ, ಇಲಾಖೆಯವರಿಗಿದೆ. ಅವರೆಲ್ಲ ಸೇರಿಸ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು DC ಅವರು ಮಾರ್ಗದರ್ಶನ ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಕಂಬಳ ಬ್ಯಾಂಗ್ಳೂರಲ್ಲಿ ನಾನು ಮಾಡಿದ್ದು, ಸೊ ಇಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮಾಡಬೇಕು. ನಾನು ಮೈಸೂರಲ್ಲೇ ಓದಿದವನು, ಸೈಂಟ್ ಫಿಲೋಮಿನಸಲ್ಲಿ. ನಾನೇ MA ಮಾಡಿದ್ದು ಮೈಸೂರಲ್ಲಿ. ಅದರಿಂದ ಮೈಸೂರಿನವರಿಗೆ ಒಂದು ಕಂಬಳ ಈ ಭಾಗದವರಿಗೆ ತೋರಿಸುವಂಥ ಒಂದು ಆಸೆ ಇದೆ. ಅದಕ್ಕೆ ಚೆನ್ನಾಗಿ ತೋರಿಸುವಂತ ನನ್ನ ಮನಸ್ಸಿದೆ. ಕಂಬಳಕ್ಕೆ ನೀರು ಹೆಚ್ಚು ಬೇಕಾಗ್ತದೆ. ಅದು ಆವತ್ತು ನಾವು ಈಗ ಬೋರ್ವೆಲ್ ಇಲ್ಲ, 3-4 ಬೋರ್ವೆಲ್, ಅದಕ್ಕಾಗಿ ಸಪ್ರೇಟ್ ತೆಗಿತೀವಿ. ಕುಡಿಯುವ ನೀರನ್ನು ಯಾವುದನ್ನು ಬಳಕೆ ಮಾಡೋದಿಲ್ಲ. ಕೋಣಗಳಿಗೆ ಕುಡಿಲಿಕ್ಕೆ ನೀರು ಕೂಡ ಅವರು ಕೋಣಗಳ ಯಜಮಾನರು ಬರುವಾಗ ಲಾರಿಯಲ್ಲಿ ತರ್ತಾರೆ. ಮನುಷ್ಯರಿಗೆ ಕುಡಿಲಿಕ್ಕೆ ಹೊರಗಡೆ ನೀರು, ಇಲ್ಲಿ ಬೋರ್ವೆಲ್ ಕೊಡೋದು. ಅದಕ್ಕೆ 2 ದಿವಸದಲ್ಲಿ ಅದಕ್ಕೆ ಬೇಕಾಗುವಂಥ ನೀರನ್ನು ಮಾಡ್ತೀವಿ. ಯಾವುದೇ ಕುಡಿಯುವ ನೀರನ್ನು ಅದಕ್ಕೆ ಬಳಕೆ ಮಾಡೋದಿಲ್ಲ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಇರಲಿ. ನಾವು ಮಾತ್ರ ಕಂಬಳ ಮಾಡೋದಲ್ಲ, ಜನರಿಗೆ ಒಂದು ಮನೋರಂಜನೆ, ವಿಶೇಷ ಕ್ರೀಡೆಯನ್ನು ತೋರಿಸ್ತೀವಿ. ಮಾಧ್ಯಮದವರ ಸಹಕಾರ ಕೂಡ ನಮಗೆ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.